ನೀವು ಅನ್ನಕ್ಕೂ ಹಾಕೋ ತಿನ್ಬೋದು ಆಯಿತಾ. ಒಂಚೂರು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಳ್ಳಿ, ಹಾಕೊಂಡು ಇದನ್ನು ಸೈಡ್ಗೆ ಕಲ್ಸ್ಕೊ ತಿನ್ನಿ. ಹಾಯ್ ಎವ್ರಿವನ್, ಇವತ್ತು ಹೀರೆಕಾಯಿ ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಹೀರೆಕಾಯಿ ತೊಗೊಳ್ಳುವಾಗ ನೀವು ನೋಡ್ಬಿಟ್ಟು ತೊಗೊಳ್ಳಿ. ಒಂದ್ಸಲ ನಮ್ಮ ಮನೆಯವ್ರು ಹೀರೆಕಾಯಿ ತಂದು ನಾ ಬೇಳೆ ಸಾರು ಮಾಡಿಬಿಟ್ಟಿದ್ದೆ. ಸಾರು ತಟ್ಟೆ ಬಾಯಿಗೆ ಹಾಕಿದ್ರೆ ಕಹಿಯೋ ಕಹಿ. ಸೊ ಹೀರೆಕಾಯಿ ತಗೊಳ್ಳುವಾಗ ಚಿಟ್ಟಿ ತಿಂದು ನೋಡಿ ಆಯ್ತಾ, ಕಹಿ ಇಲ್ಲದೆ ಇದ್ರೆ ತಗೊಳ್ಳಿ ಮಾಡಿ. ಸೊ ಇಲ್ಲಿ ನಾನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಈರುಳ್ಳಿ ಒಂದು 3 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಣಸಿಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಒಂದು 7-8 ಮೆಣಸಿಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಅರ್ಧ kg ಅಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಸೊ ಫಸ್ಟು ನನಗೆ ಹೀರೆಕಾಯಿ ಅಂದರೆ ಇಷ್ಟನೇ ಆಗ್ತಿರ್ಲಿಲ್ಲ, ನನಗೂ ಆಗಲ್ಲ. ಮತ್ತೆ ಒಂದ್ಸಲ ನಮ್ಮ ಮನೆಯವ್ರು ಹೇಳಿ ಮಾಡಿ ಟೇಸ್ಟ್ ನೋಡಿದ್ಮೇಲೆ ಇದು ಇಷ್ಟ ಆಯ್ತು. ಸೊ ಅದಕ್ಕೆ ನಿಮ್ಗೆ ಅಪ್ಪನ ರೆಸಿಪಿನ ಇದು, ಹೌದು, ನಿಮ್ಮ ಅಪ್ಪನ ರೆಸಿಪಿ ಇದು. ಅದೆಲ್ಲಿ ನೋಡಿದ್ರೋ ಗೊತ್ತಿಲ್ಲ. ಸೊ ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತೆ ಮೆಣಸಿಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಟೊಮೆಟೊ, ಈರುಳ್ಳಿ, ಮೆಣಸಿಕಾಯಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಈರುಳ್ಳಿ, ಮೆಣಸಿಕಾಯಿ, ಟೊಮೆಟೊ ಜಾಸ್ತಿ ಹಾಕ್ತೀವಿ, ಮೆಣಸಿಕಾಯಿ ಜಾಸ್ತಿ ಹಾಕೊಬೇಡಿ, ಮೀಡಿಯಮ್ ಆಗಿ ಹಾಕೊಳ್ಳಿ. ಹಾಕೊಂಡ್ರೆ ಏನು ಸಾಂಬಾರೇನು ಕೆಡಲ್ಲ, ಗೊಜ್ಜೆ ಆಗಲಿ ಏನೇ ಆಗಲಿ ಕೆಡೋದಿಲ್ಲ. ಬಟ್ ಜಾಸ್ತಿ ತೀರಾ ಕಮ್ಮಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಆಯ್ತಾ. ಸ್ವಲ್ಪ ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ. ಸಾಸಿವೆ ಸಿಡಿದ್ಮೇಲೆ ಎಲ್ಲ ಒಟ್ಟಿಗೆ ಹಾಕೊಳ್ಳಿ, ಕರಿಬೇವಿನ ಸೊಪ್ಪು ಇದು ಎಲ್ಲನೂ. ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬೇಯಲಿ, ಬೆಂದ ಮೇಲೆ ಟೊಮೊಟೊ ಹಾಕೊಳ್ಳೋಣ. ಓಕೆ, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಈರುಳ್ಳಿ ಬೇಯಿಸುವಾಗ ಬೇಗ ಬೇಯುತ್ತೆ. ಹೀರೆಕಾಯಿ ನಾನೊಂದು ಮೊದಲೇ ಗೊಜ್ಜು ತೋರಿಸಿದ್ದೀನಲ್ಲ, ಹೆಸರುಬೇಳೆ ಗೊಜ್ಜು, ಅದಕ್ಕೆ ಬದನೆಕಾಯಿ ಬದಲು ಹೀರೆಕಾಯಿನೂ ಹಾಕೊಂಡು ಮಾಡಿ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಹೌದು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಬೇಯ್ದು ಇದು ಸ್ವಲ್ಪ ಬೆಂದ್ಮೇಲೆ ಟೊಮೆಟೊ ಹಾಕೋದು. ಸೊ ಈರುಳ್ಳಿ ಸುಮಾರಾಗಿ ಬೆಂದಿದೆ, ಇದಕ್ಕೆ ಟೊಮೆಟೊ. ಇದು ಚೆನ್ನಾಗಿ ಬೇಯಿ. ಚೆನ್ನಾಗಿ ಬೆಂದಿದೆ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹೀರೆಕಾಯಿ ಹಾಕೊಳ್ಳಿ. ಇದು 1 kg ಹೀರೆಕಾಯಿ, ಸಾರಿ ಅರ್ಧ ಅಂದ್ಬಿಟ್ಟಿದ್ದೆ. ಸೊ 1 kg ಹೀರೆಕಾಯಿಗೆ ನಾನು ದಪ್ಪದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 3 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಒಂದು 8-10 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಆಯಿತಾ. ಸೊ ನಾನು ಇದನ್ನು ಮಧ್ಯಾಹ್ನ ಅನ್ನಕ್ಕೂ ಇದನ್ನೇ ಉಪಯೋಗಿಸ್ತೀವಿ. ಹೌದು, ಅನ್ನನೂ ಕಲಿಸ್ಕೊಂಡು ಊಟ ಮಾಡ್ಬೋದು. ಈಗ ಬೆಳಗ್ಗೆ ಚಪಾತಿಗೆ ಮಾಡಿದ್ದೀನಿ, ಮಧ್ಯಾಹ್ನ ಈಗ ವರ್ಕಿಂಗ್ ವುಮೆನ್ಸು ಮಧ್ಯಾಹ್ನಕ್ಕೊಂದು ಬೆಳಗ್ಗೆಗೊಂದು ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ, ಟೈಮ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಸುಮಾರು ಸಲ ಏನು ಮಾಡ್ಬಿಡ್ತೀನಿ, ಬೆಳಗ್ಗೆ ಹೊತ್ತು ಒಂದೇ ಐಟಮ್ ಮಾಡ್ತೀನಿ, ಗ್ರೇವಿ, ಸಾರು ಈ ಥರ ಮಾಡಿಬಿಟ್ಟು ಚಪಾತಿ, ದೋಸೆ ಈ ಥರದ್ದು ಬಳಸ್ಕೊಂಡು ಮಧ್ಯಾಹ್ನ ಅನ್ನಕ್ಕೂ ಅದೇ ಯೂಸ್ ಮಾಡೋ ಥರ ಮಾಡ್ಕೊತೀನಿ. ಓಕೆ, ಸೊ ಇದಕ್ಕೆ ನಾನು 1-2 ಸ್ಪೂನು ಸಾಂಬಾರು ಪೌಡರು ತೋರಿಸಿದ್ದೀನಲ್ಲ, ಲಿಂಕ್ ಬರುತ್ತೆ. ಒಂದು 3 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಒಂಚೂರು ನೀರು ಹಾಕ್ಕೊಂಡು ಒಂದು ಪ್ರೆಷರು, ಯಾಕೆಂದರೆ ಹೀರೆಕಾಯಿ ಸ್ವಲ್ಪ ಬೆಂದರೆ ರುಚಿ ಆಯಿತಾ. ಸೊ ಇದಕ್ಕೆ ಒಂಚೂರು ನೀರು ಹಾಕೋತೀನಿ. ನೀರು ಹಾಕ್ಕೊಂಡು ಓಕೆ, ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಹೀರೆಕಾಯಿನೂ ನೀರು ಬಿಡುತ್ತೆ, ಜಾಸ್ತಿ ನೀರು ಹಾಕ್ಬೇಡಿ, 1 ಲೋಟ ಸಾಕು ಆಯಿತಾ. ಒಂದು ಸ್ವಲ್ಪ ಹೀರೆಕಾಯಿ ಚೆನ್ನಾಗಿ ನೀರು ಬಿಟ್ಬಿಡುತ್ತೆ. ಸೊ ಹೀರೆಕಾಯಿ ನೀರು ಬಿಟ್ಟಾಗ ನಿಮಗೆ ಇದು ತೀರಾ ತೆಳ್ಳಗೆ ಸಾರಂಗಾಗ್ಬಿಡುತ್ತೆ ಆಯಿತಾ. ಇನ್ನೊಂದು ಚೂರು ನೀರು ಹಾಕ್ತೀನಿ ಆಯಿತಾ. ಹಾಕ್ಬಿಟ್ಟು ಉಪ್ಪು ನೋಡ್ಕೊಳ್ಳಿ, ಸ್ವಲ್ಪ ಉಪ್ಪು ನೋಡಿಕೊಂಡು ಆಮೇಲೆ ಪ್ರೆಷರ್ಗೆ ಹಾಕ್ಬಿಡಿ. ಲೈಟಾಗಿ ಒಂದು ಪ್ರೆಷರ್ಗೆ ಹಾಕಿ ನೋಡಿ. ಸೊ ಈ ಥರ ಇರುತ್ತೆ.
ಸೊ ಗಮನದಲ್ಲಿರಲಿ, ಹೀರೆಕಾಯಿಯು ನೀರು ಬಿಡುತ್ತೆ ಸ್ವಲ್ಪ. ಸೊ ಅದಕ್ಕೆ ಸೊ ಇದೊಂದು ಟೇಸ್ಟ್ ನೋಡ್ತೀನಿ. ಉಪ್ಪು ಎಲ್ಲ ಸರಿಯಾಗಿದೆ. ಸೊ ಇದನ್ನು ಈಗ ಒಂದು ಪ್ರೆಷರ್ಗೆ ಇನ್ನೊಂದು ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತ್ಬಿಟ್ಟೆ. ಹಾಂ, ಇದ್ರೆ ಹಾಕಿ, ಇಲ್ಲದೇ ಇದ್ರೆ ಬೇಡ, ಇದೇ ಹಾಕ್ತಿದ್ದೆ. ಕೊತ್ತಂಬರಿ ಸೊಪ್ಪು ಹಾಕಿ. ಇದು ಹೀರೆಕಾಯಿಲೆ ನಿಮಗೆ ಟೇಸ್ಟ್ ಬರೋದು. ಹೌದು. ಈರುಳ್ಳಿ ಟೊಮೆಟೊ ಗೊತ್ತಾರ ಅನ್ಕೋಬೇಡಿ. ಹೀರೆಕಾಯಿ ನಾನು ಹೆಚ್ಚಾಗಿ ಹಾಕಿದ್ದೀನಿ ನೋಡಿ. 1 kg ಅಷ್ಟಿದೆ ಸಾರಿ ಹೀರೆಕಾಯಿ. ಆಯ್ತಾ? 3 ಟೊಮೆಟೊ, 3 ದಪ್ಪ ಸೈಜ್ ಟೊಮೆಟೊ, 3 ದಪ್ಪ ಸೈಜ್ ಈರುಳ್ಳಿ, ಒಂದು 8-10 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಓಕೆ, ಇವಾಗ ಪ್ರೆಷರ್ ಕೂಗಿಸ್ತೀನಿ. ಒಂದು ಸಾಕಲ್ವಾ? ಒಂದು ಪ್ರೆಷರ್ ಸಾಕು, ಯಾಕೆಂದ್ರೆ ಹೀರೆಕಾಯಿ ಬೇಗ 2 ಪ್ರೆಷರ್ ಕೂಗ್ಸಿದ್ದೀನಿ. 2 ಅಲ್ಲ, 1 ಪ್ರೆಷರು, ಸಾರಿ. ಹೀರೆಕಾಯಿ ಬೇಯುತ್ತೆ. ಸೊ ಈ ಥರ ಆಗುತ್ತೆ. ನೀವು ಅನ್ನಕ್ಕೂ ಹಾಕೋ ತಿನ್ಬೋದು. ಆಯಿತಾ? ಒಂಚೂರು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದನ್ನು ಸೈಡ್ಗೆ ಕಲ್ಸ್ಕೊ ತಿನ್ನಿ. ಆಯಿತಾ? ಇದು ಚಪಾತಿ ಎಲ್ಲದಕ್ಕೂ ಹೋಗುತ್ತೆ. ಹೀರೆಕಾಯಿ ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ ಬಳಸಿಪ್ಪ. ಮೊದಲು ಹೀರೆಕಾಯಿ ಅಂದರೆ ಬರೀ ಉಪ್ಸಾರ್ಗೆ ಹಾಕ್ತಿದ್ದೆ, ಬೇಳೆ ಬಿಸ್ಬಿಟ್ಟು ಉಪ್ಸಾರ್ಗೆ, ಇಲ್ಲ ಬೋಂಡ ಮಾಡ್ತಿದ್ದೆ. ಅದು ಬಿಟ್ಟು ಇನ್ನೇನು ಮಾಡೋಕ್ಕೆ ಬಳಸ್ತಿರ್ಲಿಲ್ಲ ಹೀರೆಕಾಯಿ. ಒಂದೊಂದ್ಸಲ ಬೇಳೆ ಸಾರು ಮಾಡ್ಕೊತಿದ್ದೆ. ಬಟ್ ಈ ಥರ ಇದನ್ನ ಒಂದ್ಸಲ ಟೇಸ್ಟ್ ನೋಡಿದ್ಮೇಲೆ ನನಗೂ ಇಷ್ಟ. ಹೌದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೌದು, ಟೇಸ್ಟ್ ಇಷ್ಟ ಆಗಿದ್ರಿಂದ ನಾನು ಇವಾಗ ವಾರಕ್ಕೊಂದಿನ ಗ್ರೀನ್ ತರಕಾರಿ, ಬೆಂಡೆಕಾಯಿ, ಹೀರೆಕಾಯಿ ಇವನ್ನೆಲ್ಲ ಬಳಸಿ ಚೆನ್ನಾಗಿರುತ್ತೆ. ಇವಾಗ ಟೇಸ್ಟ್ ನೋಡೋಣ. ಓಕೆ, ತಡಿ ತೋರಿಸು. ಸೊ ಚಪಾತಿ ಜೊತೆ ಟೇಸ್ಟ್ ನೋಡ್ತಾ ಇದ್ದೀನಿ. ತರಕಾರಿಗಳನ್ನ ತಿನ್ನಿ, ಆಯ್ತಾ? ಹೇಗಿದೆ? ಚೆನ್ನಾಗಿ ಬಂದಿದೆ. ಹೀರೆಕಾಯಿ ಜಾಸ್ತಿ ಹಾಕಿದೀವಲ್ಲ, ಅದ್ರ ಫ್ಲೇವರ್ ಇದೆ. ಹೀರೆಕಾಯಿ ಮಕ್ಕಳಿಗೆ ಚಿಕ್ಕದ್ರಿಂದ ರೂಢಿ ಮಾಡಿ ತರಕಾರಿಗಳು ಕೊಡಿ, ಆಯ್ತಾ? ಆಮೇಲೆ ಬಲ್ತೋಗಿರೋ ಹೀರೆಕಾಯಿ ತಗೋಬೇಡಿ, ಬಲ್ತ್ಬಿಟ್ರೆ ಚೆನ್ನಾಗಿರಲ್ಲ. ಆದಷ್ಟು ಸ್ವಲ್ಪ ಸಣ್ಣ ಇರುವಂಥದ್ದು, ಮುರಿದ್ರೆ ಪಟ್ಟನ್ ಮುರಿಬೇಕು, ನಾರ್ ಬರಬಾರ್ದು. ಆಯ್ತಾ? ಸೊ ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ? ನಂಗೊಂದು ಟೇಸ್ಟ್ ಕೊಡು, ನಾನೊಂದ್ಸತಿ ಹೇಳ್ತೀನಿ ಹೇಗಾಗಿದೆ ಅಂತ. ಬಲ್ತ್ಬಿಟ್ರೆ ಹೀರೆಕಾಯಿ ಕಚ್ಕ ಅಂತ ಕರ್ಕ ಅಂತ. ಹೌದು, ಆಯ್ತಾ? ಸೊ ಹೀರೆಕಾಯಿ ಸೂಪರ್. ಗೊಜ್ಜು ಮಾಡಿ ತಿನ್ನಿ, ನೋಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.